ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯ್ನುಡಿಯೇ ದೇವನುಡಿ ಎಂದು ಹೇಳಿದ ಶಾಲೆ, ನಿಮ್ಮೆಲ್ಲರ ಬಾಲ್ಯವನ್ನು ನೆನಪಿಸಿದ ಈ ಪಾಠಶಾಲಾ ಮೂಲಕ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತಿದ್ದೇನೆ.
ನೃತ್ಯದ ಮೂಲಕ ಪ್ರದರ್ಶಿಸಿದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್
ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ, ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ, ಅನ್ನವೇ ದೈವ ಸರ್ವಜ್ಞ. ನೃತ್ಯದ ಮೂಲಕ ಕಾಯಕ ಯೋಧನಿಗೆ, ಭೂಮಿ ಪುತ್ರನಿಗೆ ನಮನಗಳನ್ನು ಸಲ್ಲಿಸಿದಂತಹ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ಸಾಂಗ್ 5th and 6th Jai Ho. Now 7 boys. Get ready for the 7 boys students. ಲೋಕ ಪ್ರವೇಶಿಸಿ ಎಲ್ಲರ ಮನಸೂರೆಗೊಂಡಿದ್ದರು. ಪುನೀತ್ ರಾಜ್ಕುಮಾರ್ ಆ ನಟನೆಗೊಂದು ಗಾಂಭೀರ್ಯವಿತ್ತು. ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಕಾದು ಕುಳಿತು. ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಕಾಲಿಟ್ಟ ಸೈಡು ಬಿಡಲು ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲು ಬೆಟ್ಟದಿಂದ ಸಿಂಗಾನಲ್ಲೂ ರಾಜ ಬಂದ ಆಟ ಮಾಡಿ ಗೆಲ್ಲೋದಾಗಿ ನೋಡು ಬಂದ. ಚೊಂಬೇಶ್ವರ ಕಾಡಿನಲ್ಲಿ ಸೊನ್ನೆ ಉಂಡಾಗಿ ಕಾಣುವುದು ಏನ್ ಮಾಡ್ಲಿ ಚೊಂಬೇಶ್ವರ ಒಬ್ಬ ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ ನಮ್ಮ ಅಪ್ಪ ಪುಣ್ಯಾತ್ಮ ಫೇಲ್ ಆಗದವ್ರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ.
ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ದೇವರವನೇ ನೀ ಕಾಡು ಹೊಳಿ ರಾಣಿ ನನ್ನ ಕೈಯೊಳಗೆ ಮಣ್ಣು ನಿನ್ನ ಬಾಯೊಳಗೆ ಅರ್ಪಿಂಕು ನಾಬರ್ಡು ಇರದ ಬಸ್ಸನು ಹತ್ತಿ ಬಂದ ಚಕ್ಕರಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೇ ಅಲ್ಲಿ ರಾಣಿ ಜನನು ನೋಡಿ ನೀವು ನಚ್ಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಲೆಕ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವು ನಿಮ್ಮೋರೆ ಪಂಕಜ ಯಾರೋ ಇವನು ಯಾರೋ ಇವನು ಯಾರೋ ಇವನು ಅಕ್ಕ ಚೆಲ್ಸೋ ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ ಗಂಡು Twinkle, twinkle, little star, we are loving Baba One, two, three, four, five star, we are loving Baba ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾಟಿ ಇದು ಬನ್ನಿ ಎಣ್ಣೆ ಬಿಡೋಣ ನಾಳೆಯಿಂದ ನಾವು ಬಾಟ್ಲಾನೆ ಕುಡಿಯೋದಿಲ್ಲ ಎಂದು ಫುಲ್ಲು ಕುಡಿಯೋಣ ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್ ಓಪನ್ ದ ಬಾಟಲ್ ಟಲ್ 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 ಓಪನ್ ದ ಬಾಟಲ್ ಟಲ್ 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 ಓಪನ್ ದ ಬಾಟಲ್ ಟಲ್ 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 ಓಪನ್ ದ ಬಾಟಲ್ ಟಲ್ 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 ಹೊಸ ಗಾನ ಭಜನ ಹಳೆ ಪ್ರೇಮ ಪುರಾಣ ನೀನು ತುಂಬಾ ನಿಧಾನ ಸ್ಪೀಡ್ ಆಗಿದೆ ಸಮಾನ ನಿನ್ನ ಜೊತೆ ಜೋಪಾನ ಹೊಸ ಗಾನ ಭಜನ ವಿಧಾನವೇ ಪ್ರಧಾನ ಅದೇ ಸೇವ ಪ್ರಯಾಣ ಹೇಳಿಕೊಂಡೆ ಹೋಗೋಣ ಹಳೆ ಪ್ರೇಮ ಪುರಾಣ
What next? ಬರಬೇಡ ನೀ ಅಡ್ಡಕ್ಕೆ ಎಲ್ಲ ನಡಿ ಪಕ್ಕಕ್ಕೆ ಯಾರು ಬೇಕಿಲ್ಲ ಮುಟ್ಟೋಕೆ ಯಾರು ಎದುರಾಡಿ ಬೇಗಕ್ಕೆ ಬೇಡ ನಂಬಿ ಕೊಡಬೇಡ ಮೈ ಮರೆತು ಕರಿಬೇಡ ನೆನಪಿರುಡ ಸೈಲೆಂಟ್ ಅಂತ ನಾ ಸ್ಮೈಲಿಂಗ್ ಅಂತ ಸಿಗಬೇಡ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕು ಹಸಿರಿಗೆ ಬಂದು ಮನಗಳ ಹಿಂದು ಆರಾಧಿಸು ರಾಜಿಸು ರಾಜ ಪುನೀತ್ ರಾಜ್ಕುಮಾರ್ ಅವರ ಮೂಲಕ ವೇದಿಕೆಗೆ ಪವರ್ ಸ್ಪರ್ಶ ನೀಡಿದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. Next program, next dance, devotional songs. Next songs is devotional songs. Get ready for that.
बोलो भारत माता की, बोलो भारत माता की, वंदे वंदे. ಜನನಿ ಜನ್ಮಭೂಮಿ ಭೂಮೇಶ ಸ್ವರ್ಗದಾಪಿ ಗರಿಯೇಸ್ ಎಂಬ ಸಂಸ್ಕೃತ ಮಾತಿನಂತೆ ಹೆತ್ತ ತಾಯಿ ಹೊತ್ತ ಭೂಮಿಯು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ತಮ್ಮ ಅದ್ಭುತ ದೃಶ್ಯ ರೂಪದ ನೃತ್ಯದ ಮೂಲಕ ವೇದಿಕೆಯ ಮೇಲೆ ದೇಶಭಕ್ತಿಯ ಕಂಪನ್ನು ಪಸರಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ 2ನೇ ತರಗತಿ ವಿದ್ಯಾರ್ಥಿಗಳಿಂದ ಕನ್ನಡ ರಿಮಿಕ್ಸ್. ಈಗ ಕಾರ್ಯಕ್ರಮ 2ನೇ ತರಗತಿ ವಿದ್ಯಾರ್ಥಿಗಳಿಂದ ರಿಮಿಕ್ಸ್. ನಿನ್ನ ಕಂಡು ಹಾರಿ ಕುಣಿಯ ಮುಂಗೆದ್ದಿಗೋ ಜೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿದ್ದು ಆಡುವಾರು ನನ್ನೊಂದಿಗೆ ಜೋಡಿಯಿದ್ದು ಆಡುವಾರು ನನ್ನೊಂದಿಗೆ ನೀನು ಹಳೆಯ ಸಿಂಗಾರ ನೀನು ನಿನ್ನ ಕೈಯಾದ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೋ ಬಂದಾನ ತಾನೋ ತಾನೋ ಬಂದಾನ ನಾನು ತಾನೋ ಬಂದಾನ ತಾನೋ ತಾನೋ ಬಂದಾನ ನಾನು ನಾನಯ್ಯ ಬೊಂಬೆ ನಾನಯ್ಯ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಣಿಯ ಹೃದಯದ ಚಿಟ್ಟಿಗೆ ಬಾರೆ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ನಿರನಿರನಿ ಜಟಕ ಕುದುರೆ ಹತ್ತಿ ಪ್ಯಾಟೆ ಗುಗುಮ್ಮ ಜಟಕ ಕುದುರೆ ಹತ್ತಿ ಪ್ಯಾಟೆ ಗುಗುಮ್ಮ ಜರಗ ಬೀಡ ತಿಂದ ಕರಗ ನೋಡುಮ್ಮ ಜಟಕ ಕುದುರೆ ಹತ್ತಿ ಪ್ಯಾಟೆ ಗುಗುಮ್ಮ ಜರಗ ಬೀಡ ತಿಂದ ಕರಗ ನೋಡುಮ್ಮ ಎತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು ಎತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು ಅರೆ ಜಲ್ದಿ ಜಲ್ದಿ ನಡಿ ನಡಿ ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ ನಿನ್ನ ನೋಡಿ ನಕ್ಕೋದು ನಾಂತಾನೆ ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ ನಿನ್ನ ನೋಡಿ ನಕ್ಕೋದು ನಾಂತಾನೆ ನಿನ್ನ ನೀರಿಗೆ ಬಾರೆ ನೀರಿಗೆ ಬಾರೆ ಚೆನ್ನೆ ಬಿಂದಿಗೆ ಹಿಡ್ಕೊಂಡು ನೀರಿಗೆ ಬಾರೆ ಚೆನ್ನೆ ಬಿಂದಿಗೆ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ಹಸವ ಹೊಡ್ಕೊಂಡು ನೀವೂರಿಗೆ ಬಾರೋ ನೀವೂರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು ನೀವೂರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು
ಸರ್ ಮೊಬೈಲ್ ಇಡ್ತೀನಿ ಸರ್ ಕೆಳಗಡೆ ಇಲ್ಲೇ ಬನ್ನಿ ಸರ್ ಅಡ್ಡ ಬರುತ್ತೆ ಇಲ್ಲೇ ಬನ್ನಿ ना बोली सोडा बाट ली ना बंदे पुल्ला काट ली ಹುಟ್ಟು ಬರುವಾಗ ಅಟ್ಟ ಸರ್ಗು ಜಾರಿ ಬಿಟ್ಟು ಹಿಂದ ಸುರಿವಾಗ ಓಲ್ಡ್ ಈಸ್ ಗೋಲ್ಡ್ ಎಂಬಂತೆ ನಮ್ಮೆಲ್ಲರನ್ನು ಬಾಲ್ಯದ ಸವಿನೆನಪಿಗೆ ಕೊಂಡೊಯ್ದ ಈ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವಾಗ ಡಿವೋಷನಲ್ ಸಾಂಗ್ಸ್, ನೆಕ್ಸ್ಟ್ ಬಂದು ಹೊಯ್ಸಳ ಸಾಂಗ್, ನೆಕ್ಸ್ಟ್ ಅದಾದ್ಮೇಲೆ 8 and 9 ಬಾಯ್ಸ್ ಡ್ರಾಮಾ. ನಾವು ಡಿವೋಷನಲ್ ಸಾಂಗ್, ನೆಕ್ಸ್ಟ್ ಹೊಯ್ಸಳ ಸಾಂಗ್, ಆಫ್ಟರ್ ದಟ್ 8 and 9 ಬಾಯ್ಸ್ ಡ್ರಾಮಾ. ನಮ್ಮ ನಾಡ ಅಧಿದೇವತೆಯಾದ ಚಾಮುಂಡೇಶ್ವರಿ ತಾಯಿಯ ನವಶಕ್ತಿಗಳಾದ ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿಯ ವಿಶಾಲಾಕ್ಷಿ, ಶೃಂಗೇರಿಯ ಶಾರದೆ, ಶ್ರೀ ಕೊಲ್ಲೂರಿನ ಮೂಕಾಂಬಿಕೆ. ಓಕೆ ಮೇಡಮ್, ಬನ್ನಿ. ಆಯ್ತು ಶೈಲಪುತ್ರಿ ಯಾವ ದೇವಸ್ಥಾನ ಇದು? ಇದೆ ಹೊಸದಾಗಿ ಹಾಕೋರಲ್ಲ, ಹೊಸ ದೇವಸ್ಥಾನ ಕಟ್ತಾರಲ್ಲ, ಅದೇ ಇದು. ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಿ
चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च नवदुर्गा प्रकीर्तिताः सिद्धिदात्री च नवदुर्गा प्रकीर्तिताः नन्दिनि नन्दित मेदिनि विश्वविनोदिनि नन्दनुते
ಓಯ್ ಓಯ್ ಮಗ ಸಿಂಗಲ್ ಫೋಟೋ ತೆಗಿಬೇಕಂತೆ ಯಾರ್ದು Wow, what a devotional, extraordinary performance by the 8th and 9th students. ಬರಲಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣವರನ್ನು. ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ, ನಾಡ ದೇವತೆಯಾಗಿ, ನವಶಕ್ತಿಯಾಗಿ, ನವದೇವತೆಯಾಗಿ ನಾಡಿನಾದ್ಯಂತ ನೆಲೆಸಿರುವ ನವದೇವತೆಯರ ಮಹಿಮೆಯನ್ನು ಅದ್ಭುತ ದೃಶ್ಯ ರೂಪದಲ್ಲಿ ಪ್ರದರ್ಶಿಸಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ದೈವಿಕ ಅನುಭವ ನೀಡಿದ ದೇವತೆಗಳಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಕ್ಯಾಮ್ರಾ ಬರಲಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ. ಇಷ್ಟೇನಾ? ದುಷ್ಟರ ಸಂಹಾರಕ್ಕೆ ಇಷ್ಟೇನಾ ನಿಮ್ ಚಪ್ಪಾಳೆ? ಕಲೆಯ ತವರೂರಿನ ಉತ್ಸವ, ಸಂಸ್ಕೃತಿ ಸಂಸ್ಕಾರದ ಮಹೋತ್ಸವ. ಇದು ಬೆಳೆದು ಮೆರೆದು ಅಳಿದು ಉಳಿದ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಿಕೊಂಡು ಒಂದು ಸಾಮ್ರಾಜ್ಯದ ಉತ್ಸವ. ಅಂತಹ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೇದಿಕೆಯ ಮೇಲೆ ಸೃಷ್ಟಿಸಲು ಬರುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಮುದ್ದಾದ 3ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ನಾಡಿನ ನನ್ನ ಕಗಟು ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ನನ್ನ ಕಗಟು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಡೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿನ ನೆರಳಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ, ಮನುಜಯೇ ಕಣ್ಣಾಗಿ, ಧರ್ಮವೇ ಮನೆಯಾಗಿ, ಮೌನವೇ ಮಾತಾಗಿ, ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ನನ್ನ ಕನಸು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ
ಸಳ ಹೊಯ್ ಸಳ ಹೊಯ್ ಸಳ ಹೊಯ್ ಸಳ ಊರಿನ ವೀರನ ಮೆಚ್ಚುನ ಜನತೆ ಸಳನನ್ನು ಭರಸಿತ್ತು ಕೆಚ್ಚದೆ ಸಳನನ್ನು ಭರಸಿತ್ತು ಸಂಸ್ಕೃತಿ ಚೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು ಕನ್ನಡ ನಾಡನು ಬೆಳಗಿತ್ತು ಕರ್ನಾಟಕದ ಗತವೈಭವವನ್ನು ನೃತ್ಯದ ಮೂಲಕ ಪರಿಚಯಿಸಿದ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಕಿರುಪರಿಚಯ. ಹೊಯ್ಸಳ ಸಾಮ್ರಾಜ್ಯವು ಕನ್ನಡಿಗರ ಸ್ವಾಭಿಮಾನ ಮತ್ತು ಶೌರ್ಯದ ಪ್ರತೀಕ. ಇವರು 10 ರಿಂದ 14ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿರ್ತಾರೆ. ಇವರ ರಾಜಮನೆತನದ ಸ್ಥಾಪಕ ಬಂದು ಸಳ ಎಂಬ ರಾಜ. ಪ್ರಮುಖ ರಾಜ ಬಂದು ವಿಷ್ಣುವರ್ಧನ. ಇವರು ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದಲ್ಲಿರುವ ಆಗೋಯ್ತು. ನಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿದ್ರೆ ಸಾಕು. ಹೂ ಕಣೆ, ಇನ್ನೇ ನಾವಿಲ್ಲ ಇಷ್ಟೆಲ್ಲ ಮಾಡೋದು. ಅವ್ರು ನಮಗಂತೂ ಓದೋ ಯೋಗ್ಯತೆ ಸಿಗ್ಲಿಲ್ಲ. ಅವರಾದ್ರೂ ಚೆನ್ನಾಗಿ ಓದಿದ್ರೆ ಸಾಕು. ಎಲ್ರು ಏನ್ರೋ ಮಾಡ್ತಿದ್ದೀರಾ? ಓದ್ಕೊತಾ ಇದೀನಿ ಅಪ್ಪ. ಇವತ್ತು ಸ್ಕೂಲ್ಗೆ ಯಾರೋ ಬಂದಿದ್ರು, Hello? ಯಾವ ಹೈನುಗಾರಿಕೆ Hello? ಬಗ್ಗೆ ಹೇಳಿದ್ರು. Hello? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾರೇನಾದ್ರೂ ಹೇಳಿ ನೀನು ಓದ್ಕೊಳ್ಳೋ ಸಾಕು. ಅಲ್ಲ ಕಣಪ್ಪ, ಯಾಕೆ ನಾವೇನಾದ್ರೂ ಮಾಡ್ಬಾರ್ದು ಅಂತ? ಆಯ್ತು ಬಿಡ್ ಮಗ. ರಾಕಿ, ನೀನೇನ್ ಮಾಡ್ತಿದ್ಯೋ ಫೋನ್ ಹಿಡ್ಕೊಂಡು? ಓದ್ಕೊತಿದ್ದೀನಿ ಅಪ್ಪ. ನನ್ನ ಫ್ರೆಂಡ್ ನೋಟ್ಸ್ ಕಳ್ಸಿದ. ಪಕ್ಕದ ಮನೆ ರಮೇಶ ಹೊಸ ಫೋನ್ ತಾಂಡಿದ. ನಾನ್ ಮಾತ್ರ ಇತ್ತು ಖಾಲಿ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಏನೂ ಕಾಣಿಸಲ್ಲ ಸರಿಯಾಗಿ. ನನಗೆ ಹೊಸ ಫೋನ್ ಬೇಕು. ಯಾಕೋ ಅವರಿಬ್ರು ಅದೇ ಫೋನ್ ಯೂಸ್ ಮಾಡ್ತಿಲ್ವಾ? ಇವಾಗೇನು ಆನ್ಲೈನ್ ಕ್ಲಾಸ್ ಇಲ್ವಲ್ಲ? ಅಪರೂಪಕ್ಕೆ ಏನಾದರೂ ನೋಡೋದು ಅಂತಿದ್ದ ರಾಮು. ಅವನಿಗೇನು ಗೊತ್ತಮ್ಮ ನಮ್ಮ ಕ್ಲಾಸ್ ವಿಷಯ. ಆಯ್ತು ಬಿಡ, ಕೊಡಿಸ್ತೀನಿ. ನಾಳೆ ಕೂಲಿ ದುಡ್ಡು ಕೊಡ್ತಾರೆ. ನೋಡಿ, ಆ ಮೂಲೆ ಮನೆ ಮೇಸ್ಟ್ರು ಮಗ ಇಂಜಿನಿಯರ್ ಓದ್ತಿದ್ದಾನಂತೆ. ನಮ್ಮ ಹತ್ರ ಎಲ್ಲಿ ಬರುತ್ತೆ ಅಷ್ಟೊಂದು ದುಡ್ಡು? ಇವರದ್ದು ಓದು ಮುಗಿದ್ರೆ. ಹೂ ಕಡೆ 6 ಲಕ್ಷ ಆಯ್ತು ಅಂತ ಹೇಳಿದ್ರು. ಹಿಂಗಾರೆ ಬಡವ್ರ ಮಕ್ಳು ಏನು ಓದಿಸೋದು? ಅಪ್ಪ, ನಂದು ರಿಸಲ್ಟ್ ಬಂತು. ಎಲ್ಲದರಲ್ಲೂ ಔಟ್ ಆಫ್ ಮಾರ್ಕ್. ತುಂಬಾ ಖುಷಿ ಆಗ್ತಿದೆ. ನಾಳೆ ಕಾಲೇಜ್ ಹತ್ರ ಬರ್ಬೇಕಂತೆ. ಅದೆಲ್ಲ ಗೊತ್ತಿಲ್ಲ ಮಗ. SLC ತೆಗ್ದಿರ್ಬೋದಲ್ಲ ಬಿಡು. ಸರ್ ಹೋಗಿ ಸರ್, ಹಿಂದೆ ಹೋಗಿ ಸರ್. ನಮಸ್ಕಾರ ಮೇಷ್ಟ್ರೆ, ಏನೋ ಬರೋದಿಕ್ಕೆ ಕೇಳಿದ್ರಂತೆ. ಬನ್ನಿ ಬನ್ನಿ ಶಿವಪ್ಪರೇ ಬನ್ನಿ. ನಿಮ್ಮ ಮಗ ಕಾಲೇಜ್ನಲ್ಲಿ ಫಸ್ಟ್ ಬಂದಿದ್ದಾನೆ. ಶ್ರೀ BMS ಫೌಂಡೇಶನ್ ಕಡೆಯಿಂದ ಅವನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸ್ತಾರೆ. ಜೊತೆಗೆ ಅವನ ಫಾರಿನ್ ಕಳಿಸುವಂತ ಅವಕಾಶನೂ ಕೂಡ ಇದೆ. ಅವ್ರ ದತ್ತು ತಗೊಂಡು ಓದಿಸ್ತಾರೆ ಶಿವಪ್ಪರೇ. ದತ್ತುನ ಅಂದ್ರೆ ನನ್ನ ಮಗನ್ ಬಿಡ್ಬೇಕಾ? ಆಗಲ್ಲ ಶಿವಪ್ಪರೇ, ಅವನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಓದಿಸಿ ಮತ್ತೆ ವಾಪಸ್ ನಿಮ್ಮ ಹತ್ರಕ್ಕೆ ಕಳಿಸ್ತಾರೆ. ಅದೆಲ್ಲ ಗೊತ್ತಾಗಲ್ಲ ಸ್ವಾಮಿ. ಅವ್ನಿಗೆ ಒಳ್ಳೇದಾದ್ರೆ ಸಾಕು. ಸರಿ ಶಿವಪ್ಪರೇ. ಲೋ ರಾಕಿ, ಏನು ನಿಮ್ಮ ಅಣ್ಣ ಅಷ್ಟು ಚೆನ್ನಾಗಿ ಓದ್ತಾನೇನೋ? ಪ್ಲಾನ್ ಎಲ್ಲ ಹಾಕ್ಸವ್ರೆ.
ಲೋ ಸುಮ್ಮನಿರುವ ಪಕ್ಕದ ಕಾಲೇಜ್ ಹುಡುಗಿ ಇನ್ನೂ ನಂಗೇನು ರೆಸ್ಪಾನ್ಸೇ ಮಾಡಿಲ್ಲ. ಒಂದು ವರ್ಷದಿಂದ ಆಡಿತಾನೆ ಇದ್ದೀನಿ. ಏನಯ್ಯ ಶಿವಪ್ಪ ಹೊರಗೆ ಬಾ. ಏನಾಯ್ತು ಶಮಣ್ಣ? ನಿನ್ ಮಗ ರಾಕಿ ನನ್ನ ಅಂಗಡಿಲಿ 3,000 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಂಡವನೆ. ಹೇಳಿದ್ರೆ ನಮ್ಮ ಅಪ್ಪ ಕೊಡ್ತಾನೆ ಅಂತ ಯಾವಾಗ್ಲೂ ಯಾಮಾರಿಸ್ತಾನೆ. ಆಯ್ತು ಶಮಣ್ಣ, ಕೊಡ್ತೀನಿ. ಆಗಲ್ಲ ಶಿವಪ್ಪ, ರಾಕಿ ಸರಿಯಾಗಿ ಕಾಲೇಜ್ಗೆ ಹೋಗಲ್ಲ. ಯಾವಾಗ್ಲೂ ಫಿಲಂ ಪಬ್ಜಿ ರಮ್ಮಿ ಆಡ್ಕೊಂಡು ಫ್ರೆಂಡ್ಸ್ ಜೊತೆ ಅಲಿತಾನೆ. ನಿಮ್ಮ ಹೆಸರು ಹಾಳು ಮಾಡ್ತಿದ್ದಾನೆ. ನಾನು ಕೇಳ್ದೆ ಅವನ್ನ. ಅಪ್ಪ ಅಮ್ಮಂಗ್ ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಇಂದ ಕುಡಿಯೋದ್ ಬೇರೆ ಕಲ್ತವನಂತೆ. ಯಾಕಪ್ಪ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ನಿಂದಾರಿ ನಿನ್ಗೆ. ಯಾಕೋ ನಾನು ಹೊಟ್ಟೆಲಿ ಹುಟ್ಟಿದ್ದೆ, ಅವ್ರಿಬ್ರನ್ನಾದ್ರೂ ನೋಡ್ ನಿಂಗ್ ಬುದ್ಧಿ ಬರ್ಲಿಲ್ವಾ? ಎಲ್ಗಾದ್ರೂ ಹೋಗ್ ಸಾಯಿ. ಮಗ ಮೂಲೆ ಅಂಗಡಿ ಶಾಮಣ್ಣ ಅವನಲ್ಲ, ಮನೆಗ್ ಬಂದು ಎಲ್ಲಾ ವಿಷಯ ಹೇಳ್ಬಿಟ್ಟವನೆ. ಅಪ್ಪ ಅಮ್ಮನಿಗೂ ಗೊತ್ತಾಗೈತೆ. ಅವ್ರಿಬ್ರು ಅಷ್ಟೇನೋ ಉದ್ಧಾರ ಆಗೋದು. ನಾನು ಒಳ್ಳೆ ಕೆಲಸ ತಗೋತೀನಿ ನೋಡು. Shall I coming, ma'am? Coming. I am Rocky. I am coming from MJ Halli. Hobbies? Just pass. You are rejected. 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 ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿಲ್ಲ. ನಾನೇ ಹೊಸ ಸೈಟ್ ತಗೊಂಡು ಮನೆ ಕಟ್ಟಿಸ್ತಿದ್ದೀನಿ. ನಾಳೆ ಗ್ರೂಪ್ ಪ್ರವೇಶ, ಎಲ್ಲಾರು ಅಲ್ಲೇ ಇರೋಣ ಬನ್ನಿ. ಯಾವಾಗ ಅಪ್ಪ ಅಮ್ಮ? ಓ, ನನ್ನ ಮಗ ರಾಜು ಬಂದ್ಬಿಟ್ಟ ಮಗ ರಾಜು. ಅಪ್ಪ, ನಾನೀಗ ಡಾಕ್ಟರ್ ಆಗಿ ಬಂದಿದ್ದೀನಿ. ನಮ್ಮ ಊರಲ್ಲಿ ಒಂದು ಹಾಸ್ಪಿಟಲ್ ಕೊಡ್ಸೋಣ ಅಂತ. ಆಯ್ತು. ಬಿಸಿ ಮಾಡ್ತೀನಿ ಅವಕಾಶ ಕೂಡ. ನಾಳೆ 6 ಗಂಟೆ ಸ್ಟಾರ್ಟ್ ಮಾಡೋಣ. ನಾಳೆ ಆರ್ಡ್ರ್ ಇಲ್ಲ. ಫುಲ್ ಕತ್ತರಿಸೋಣ ಮಟನ್ ಚಿಕನ್. ಕಂಗ್ರಾಚುಲೇಷನ್ ರಾಮು, ಸರ್ಕಾರ ನಿಮ್ಮನ್ನು ಮಾದರಿ ರೈತ ಎಂದು ಘೋಷಣೆ ಮಾಡಿದೆ. ಫೆಬ್ರವರಿ 10ರಂದು ಬಂದು ಅವಾರ್ಡ್ ಇಸ್ಕೋಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಅಪ್ಪ, ನನ್ನನ್ನು ಸಂಸ್ಬಿಡಪ್ಪ. ನಾನು ನಿನ್ ಮಾತು ಕೇಳಲಿಲ್ಲ. ಈಗ ನನ್ನ ತಪ್ಪು ನನಗೆ ಅರ್ಥ ಆಗೈತೆ. ಇನ್ ಮುಂದೆ ನಾನು ರಾಮನ್ ಜೊತೆ ಇರ್ತೀನಿ. ಇನ್ ಮುಂದೆ ಎಲ್ರೂ ಒಳ್ಳೆ ಬುದ್ಧ ಕಲ್ತ್ಕೊ. ಎಲ್ಲರೂ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಿ. ತಂದೆ ತಾಯಿಗೆ ವಚನವನ್ನು ಕೇಳಿ. ತಂದೆ ತಾಯಿ ಹೆಸರನ್ನು ಉಳಿಸಿ. ಗುರುಗಳಿಗೆ ಒಳ್ಳೆಯ ಹೆಸರನ್ನು ತಳಿ. ಧನ್ಯವಾದಗಳು. ಜೀವನ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ವಿವೇಕವಾಣಿಯಂತೆ ಜೀವನದಲ್ಲಿ ಸಾಧನೆಯ ಮಹತ್ವ ತಿಳಿಸಿಕೊಟ್ಟ BMS ಶಾಲೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದೂರವಿದ್ದು ವೈ
ಯಾವಾಗ ಬೇಕಾದರೂ ತಾಯ್ನಾಡಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಲು ಸದಾ ಸಿದ್ಧರಿರುವ ನಮ್ಮ ವೀರ ಸೈನಿಕರಿಗೆ ನೃತ್ಯದ ಮೂಲಕ ನಮನಗಳನ್ನು ಸಲ್ಲಿಸಲು ಹೊರಟಿದ್ದಾರೆ ಫ್ಯೂಚರ್ ಸೋಲ್ಜರ್ಸ್ 4ನೇ ತರಗತಿ ತಲುವಾರಿನಲೇ ತಲೆ ತಗೆಯುವೆನು ಮಣ್ಣಾಗದೆ ಚಲದಿ ಹೋರಾಡೋನು ಭಯ ಯಾಕೆ ಜಯಾನಂ ತಾಯ್ನೆಲದೆ ಏಕೆ ಸರಿಯಂತೆ ನಡೆಯುವುದೇ ಹೇ ನನ್ನ ನೆಲ ಹೇ ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ನೆಲ ಇದು ನನ್ನ ಜಲ ನನ್ನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ ರಣರಣರಣರಣಗಲಿಯೋ ಯುದ್ಧ ಭೂಮಿಗೆ ಇವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣಗಲಿಯೋ ಇಡೀ ದೇಶವೇ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಂತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಳ ಮನ ಎದೆಯಲಿದೆ ಬಲಿದಾನ ಗುರು ನೀನು ರೆಡಿಯೋ ಕೂಡ ನಿನ್ನ ನೆನೆಯುತ್ತಿದೆ ಎಂದು ನಿಂಗೆ ಜಯ ಹೋ ನೀ ನಿದ್ರೆ ಇಲ್ಲ ಡೇಂಜರ್ ಸೋಲ್ಜರ್ ನೀ ದೇಶಕ್ಕೆ ಪವರ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಗುಡ್ ಫೈರ್ ಸೋಲ್ಜರ್ ಎಲ್ಲೆಂದು ನೀನೆ ಸೇವಿಯರ್ ಗಟ್ಟಿಗುಂಡಿಗೆ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯ ಮನೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ ನಿನ್ನದೆರಡೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸೀರೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ನೀನು ಧೈರ್ಯದ ಸಾಗಾಟ ಎಂತವರ ಬಿಟ್ಟಿರುವೆ ಬಯಕೆಗಳ ತೊಳೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಉಳಿತಾಗೆ ಇರುವೆ ಸೋಲ್ಜರ್ ಈ ಕೇಸರಿ ಬಿಳಿ ಹಸಿರು ನಿನ್ನೆಲ್ಲ ಪ್ರತಿ ಉಸಿರು ಅಜರ ಮರ ಹೆಸರು ಹೇ ನಿನಗೆ ಸಾಕಿ ಯಾರೋ ದಿನ 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 ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ ಸೋಲ್ಜರ್ ನೀ ನಿದ್ರೆ ಇಲ್ಲ ಡೇಂಜರ್ ಸೋಲ್ಜರ್ ನೀ ದೇಶಕ್ಕೆ ಪವರ್
मिलने बधाइयाँ बधाइयाँ मिलने बधाइयाँ क्या है फतेह करके सुरमा सुरमा माने है जमना एक सुरमा 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 बोलो वंदे वंदे ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಪಣವಿಟ್ಟು ಸೈನಿಕರನ್ನು ನಮ್ಮ ನೃತ್ಯದ ಮೂಲಕ ರಂಜಿಸಿದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅಂತಹ ಸೈನಿಕರಿಗೆ ಎದ್ದು ನಿಲ್ಲುವುದರ ಮೂಲಕ ಗೌರವವನ್ನು ಸಲ್ಲಿಸೋಣ. ಎಲ್ಲರೂ ಸಹ ಎದ್ದು ನಿಲ್ಲುವ ಮೂಲಕ ನಮ್ಮ ನಾಡನ್ನು ಕಾಯುತ್ತಿರುವಂತಹ ಸೈನಿಕರಿಗೆ ಗೌರವವನ್ನು ಸೂಚಿಸೋಣ. ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ज्वाला सी चलती है आंखों में जिसके भी दिल में तेरा नाम है परवाह ही क्या उसका हर उम्र कैसा है और कैसा परिणाम है धरती अंबर सितारे उसकी नजरें उतारे डर भी उससे डरा रहे
that an incredible and extraordinary performance by our boys. Just like a pyramid that has a strong foundation, you should, when building yourself, mind your body and soul. ಜೋರಾದ ಚಪ್ಪಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ. ನಮ್ಮ ಶಾಲೆಯ ಮಕ್ಕಳು, ನಮ್ಮ ಹೆಮ್ಮೆಯ ಮಕ್ಕಳು, ಎಲ್ಲ ನಮ್ಮ ಮಕ್ಕಳೇ, ಜೋರಾದ ಚಪ್ಪಳೆ ಬರಲಿ. ಇಷ್ಟೇನಾ? ಇನ್ನ ಜೋರಾಗಿ ಲಾಸ್ಟ್ ಅಲ್ಲಿ ಕೇಳಿಸ್ತಾ ಇಲ್ಲ. Second ಮಾಡ್ತಾ ಇದ್ದಾರೆ.
ಬಂದಂತಹ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಫೋನ್ ಕೊಡಿ. ವಯಸ್ಸಲ್ಲಿದ್ದಾಗ್ಲೂ ಲಕಲಕ ಲಕಲಕ ಅಂತ ಹೊಡಿತಿದ್ದ, ವಯಸ್ಸಾದ್ಮೇಲೂ ಲಕಲಕ ಅಂತ ಹೊಡಿತಾನೆ. ನನ್ಗೊಬ್ಬ ಮಗವನೇ, ಸೊಸೆ ಕರ್ಕೊಂಡ್ ಬರ್ಲ ಅಂದ್ರೆ ಯಾವ್ದೋ ಮೂದೇನೆ ಕರ್ಕೊಂಡ್ ಬಂದಾನೆ. ಬಾರೆ ಎಳ್ಳೆಣ್ಣೆ ಮುಗ್ದೋಳೆ. ಸೀಮೆನೆ ಮುಗ್ದೋಳ್ ಕರುನ ನೋಡ್ರಪ್ಪ, ಬನ್ನಿ ಏನ್ ಕೇಳೋಣ. ಅತ್ತೆ ಅತ್ತೆ ಏನತ್ತೆ ಕರ್ದಿದ್ದು? ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಪಂಚ ಮಾಡ್ಬಿಟ್ಟಿರಿ, ಹುಷಾರ್. ಆಯ್ತು, ಏನತ್ತೆ ಕರ್ದಿದ್ದು? ಗುಡ್ಸೆ ಕಸನ. ಮನೆಯೆಲ್ಲ ಪಳ ಪಳ ಅಂತ ಹೊಳಿತಿದೆ. ನಾನ್ ಯಾಕತ್ತೆ ಮನೆಯೆಲ್ಲ ಗುಡ್ಸ್ಕೊ ಬರ್ಬೇಕು? ಪಳ ಪಳ ಅಂತ ಹೊಳಿತಿದ್ಯಾ? ಗುಡ್ಸೆ ಈಗ. ಅತ್ತೆ, ನಾನು ಈ ಮನೆ ಕೆಲಸ ಮಾಡಕ್ಕೆ ನಾನು ಈ ಮನೆ ಕೊಡಿಸ್ತಾಳಲ್ಲ 10 ಲಕ್ಷ ವರದಕ್ಷಿಣೆ ಕೊಟ್ಟು ಮದ್ವೆ ಆಗಿ ಬಂದಿದ್ದೀನಿ. ದಲ್ಲಿ ತಗೊಂಡ್ಬಂದಿ ಕುಂಡು ಸಾಷ್ಟ್ರಲ್ಲಿ ತಗೊಂಡ್ಬಂದಿ ಎಬ್ರು ಸಾಷ್ಟ್ರಲ್ಲಿ ನಿನ್ನ 10 ಲಕ್ಷ ನನ್ನ ಕೊಚ್ಕೊಂಡ ಹೋಯ್ತು. ಅತ್ತೆ, ದಿಸ್ ಇಸ್ ಟು ಮಚ್. ಟು ಮಚ್ ಇಸ್ ಬೇಕಪ್ಪ. ನಮ್ಮತ್ತೆ ನನಗೆ ಬೋರ್ ಮಚ್ ಮಾಡಿದ್ ನಾನ್ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ನೀನ್ ಯಾರ ಹತ್ರನಾರು ಹೇಳ್ಕೊ, ನಂಗೇನಾಗ್ಬೇಕಾಗದೆ? ಅಯ್ಯೋ ಬರವ ಬರ್ರಿ, 4 ಜನ ಹೆಣ್ಮಕ್ಳು ಬನ್ನಿ, ನಾನು ಸೊಸೆ ನೋಡ್ರವ, ನನ್ ಸೊಸೆ ಒಂದ್ ಕೆಲ್ಸನೂ ಮಾಡಲ್ಲ. ತೂತೆ. ನೀವು ಸರಿಯಾಗಿದ್ರೆ ಹೋಗ್ರವ, ನಮ್ ಸೊಸೆ ಮಾಡ್ಕೊಂಡು ಹೋದ್ರೆ ನಿಮ್ಮನೆ ಕೆಲಸ ನೋಡ್ಕೊಂಡ್ರೆ. ಏ ಮುತ್ತಿ, ನನ್ ಗದ್ದೆ ಊರೇನೇ ಅಂದರು ನೀ ನನ್ನ ದೇವರು. ಯಾಕಮ್ಮ ಇಬ್ರು ಜಗಳ ಆಡ್ತಿದ್ದೀರಾ? ನೋಡೋ, ನಮ್ ಕಾಶಿಗೂ ರಾಮೇಶ್ವರ್ಗೂ ಹೊಂಟೈತೀನಿ ಅಷ್ಟೇ. ಯಾಕಮ್ಮ ಕಾಶಿಗೂ ರಾಮೇಶ್ವರ್ಗೂ ಹೊಂಟೈತೀನಿ ಅಂತಿದ್ಯಾ? ನೋಡೋ, ನೀನ್ ಹೆಂಡ್ತಿ ಅವ್ಳ ಕಾಲ್ ಕೆತ್ಕೊಂಡ್ ಜಗಳಕ್ ಬರ್ತಾಳೆ. ನನ್ ಕಾಲೇ ಕೇರಿಯಲ್ಲ, ಅದೆಂಗತ್ತೆ ಜಗಳಕ್ ಬರ್ತೀನಿ? ನೋಡೋ, ನೀನ್ ಹೆಂಡ್ತಿ ಹೆಂಗ್ ಮಾಡ್ತಾಳೆ. ಅತ್ತೆ, ದಿಸ್ ಇಸ್ ಟು ಮಚ್. ನಾನು ಈ ಮನೇಲಿ ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ. ನೀ ಬರ್ತೀರಾ ಬರಲ್ವಾ? ನಾನು ಹೋಗ್ತೀನಿ ಅಷ್ಟೇ. ಹೋಗ್ಬಿಡ ಕಣ, ಆಮದಿವ್ರ ಜೊತೆ ನಾನ್ ಸಾಕ್ತೀನಿ ನಿನ್ನ. ಅಮ್ಮ, ನಿಮ್ಮಿಬ್ರು ಜಗಳ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ನನ್ ಸಿಟಿಗೆ ಹೋಗಿ ನನ್ ಜೀವನ ನಾನು ನೋಡ್ಕೊಂತೀನಿ. ಸರಿ, ಹಾಳಾಗ್ ಹೋಗು. ಇರಿ, ನಾನು ಬಂದೆ. 6 ತಿಂಗಳ ನಂತರ ಸಿಟಿ ಜೀವನ. ಪಕ್ಕದಲ್ಲಿ ಯಾರೋ ಬಾಡಿಗೆ ಬಂದಿದ್ದಾರಲ್ಲ, ನೋಡ್ಕೊಂಬರೋಣ ಇರಿ. ಯಾಕೆ ನೀವು ಎಲ್ಲಿಂದ ಬಂದಿದ್ದು? ನಾವು ಹಳ್ಳಿಯಿಂದ ಬಂದಿದ್ದೀವಿ. ಅತ್ತೆ ಮಾವನ ಜೊತೆ ಜಗಳ ಮಾಡ್ಕೊಂಡು ಇಲ್ಲೇ ಬೇರೆ ಮನೆ ಮಾಡ್ಕೊಂಡು ಇರೋಕ್ ಬಂದಿದ್ದೀವಿ. ಹೌದಾ, ಸರಿ. ರೀ, ನೋಡಿದ್ರ, ನಮಗೆ ಸಂಬಂಧಿಕರು ಅಂತ ಯಾರು ಇಲ್ಲ, ಆದ್ರೆ ಪಕ್ಕದ ಮನೆಯವರಿಗೆ ಸಂಬಂಧಿಕರು ಇದ್ದು ಮನೆ ಬಿಟ್ಟು ಬಂದಿದ್ದಾರೆ. ಹೌದಾ, ಟೈಮ್ ಬಂದಾಗ ಸಂಬಂಧದ ಬೆಲೆ ಅವ್ರಿಗೆ ತಿಳಿತದೆ ಬಿಡು. 6 ತಿಂಗಳ ನಂತರ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಹುಷಾರು. ಆಯ್ತು, ಹೋಗ್ಬಿಟ್ಟು ಬನ್ನಿ. ಅಯ್ಯೋ, ನಮ್ಮ ಅತ್ತೆನಾರು ಇದ್ದಿದ್ರೆ ಸ್ವಲ್ಪ ಸಹಾಯನಾರು ಮಾಡೋರು. ಕೀರ್ತನ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಅಲ್ಲೇಗಿದ್ಯಲ್ಲ, ಪಕ್ಕದ ಮನೆಗೆ ಹೋಗಿ ಇಸ್ಕೊಂಬರೋಣ ಇರಿ. ಅಯ್ಯೋ, ದರ್ಶಿನಿಯವ್ರು ಯಾಕೆ ಹಿಂಗ್ ಬಿದ್ದಿದ್ದಾರೆ? ತಲೆ ಸುತ್ತ ಬಿದ್ದಿರ್ಬೇಕು. ದರ್ಶಿನಿಯವ್ರೆ ಇದು ಯಾಕೆ ಹಿಂಗ್ ಬಿದ್ದಿದ್ರ? ಅಯ್ಯೋ, ಒಬ್ಳೆ ಅವನ ಜೊತೆ ಸಂತೋಷವಾಗಿ ಬಾಳೋಣ. ಓ ಹೌದಾ, ಸರಿ ಆಯ್ತು. ನಾಳೆನೇ ಹಳ್ಳಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಸುಖವಾಗಿ ಬಾಳೋಣ. ನನಗೂ ಸಿಟಿ ಜೀವನ ಸಾಕಾಗಿದೆ. ಛಾಯಾ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ರೀ, ಬೆಳಗ್ಗೆಯಿಂದ ರಾಗಿ ಬೀಸಿ ಬೀಸಿ ಕೈಕಾಲೆಲ್ಲ ನೋವು
ಎಲ್ಲ ಏನಾಗಬೇಕಾಗುತ್ತೋ ಅದೇ ಆಗುತ್ತೆ. ಅತ್ತೆ ಅತ್ತೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಪ್ಪ, ಇನ್ನೊಂದ್ಸತಿ ಮನೆಗೆ ನಾನು ಇನ್ ಮುಂದೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಂಗೆ ಬೈಯಲ್ಲ. ಇವಾಗಾದ್ರೂ ಗೊತ್ತಾಯ್ತಾ ಸಂಬಂಧಗಳ ಬೆಲೆ? ನಾವೀಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಕೊಂಡ್ ಮನೆ ಬಿಟ್ಟು ಹೋದ್ವಲ್ಲ, ಹಂಗೇನೆ ನೀವೂನು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗ್ಬೇಡಿ. ಎಲ್ಲಾರ ಜೊತೆನೂ ಸಂತೋಷವಾಗಿ ಬಾಳಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಬಾಳೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂದ ನಮ್ಮ ಸಂಸಾರ ಆನಂದ ಸಾಗರ. ಧನ್ಯವಾದಗಳು. ಪ್ರತಿಭೆಯ ಮೂಲಕ ತಿಳಿಸಿಕೊಟ್ಟ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ 8 and 9 ಬಾಯ್ಸ್. ಎಣ್ಣೆ ಪಾರ್ಟಿ ಮಾಡುಮ, ಎಲ್ಲಿ ಮಾಡುಮ, ಎಲ್ಲಿ ಮಾಡುಮ, ಎಲ್ಲಿ ಮಾಡುಮ, ಎಲ್ಲಿ ಮಾಡುಮ, ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮೂರಿಲಿ ಬಲಮೂರಿಲಿ ಎಲ್ಲಿಗೋಗುಮ, ಇನ್ನೆಲ್ಲಿಗೋಗುಮ, ಎಲ್ಲಿಗೋಗುಮ, ಇನ್ನೆಲ್ಲಿಗೋಗುಮ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಸೂಪರ್ ಕಲ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು, ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾರೆ. ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಮಸ್ತ್ ಹುಡುಗಿ ಬಂದ್ರು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರಾಫಿಕ್ ಬರ್ಲಿಲ್ಲ. Not a problem. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಲ್ರಿ, ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನೋಡ್ಪ ತಮ್ಮ, ಪೆಟ್ರೋಲ್ ಲೀಟರ್ 1000 ರೂಪಾಯಿ ಆಗ್ಲಿ, ನಾವು ಹಾಕ್ಸೋದು 50 ರೂಪಾಯಿ ಅಷ್ಟೇ.
ಭೀಮಸೇನ. ಅಗ್ರಜ, ನಿನ್ನ ಅಪ್ಪಣೆ ಅಂತ ಸುಮ್ಮನೆ ಇಲ್ಲದಿದ್ದರೆ ಇವ್ರು ಸಾಯಿಲ್ ಅಣ್ಣ ಆಡ ಪ್ಲೇ ಮ್ಯೂಸಿಕ್. ಜಯಸಿಂಹ ತನಗೆ ಎಷ್ಟು ಅವಮಾನಗಳು ಸಹಿಸ್ಕೊತಾನೆ, ಆದ್ರೆ ಒಂದೊಂದಿಗೆ ಅವಮಾನಗಳು ಸಹಿಸಲ್ಲ. ಸಿಂಹ ಜಯಸಿಂಹ ಒಳ್ಳೆದನ್ನೇ ಮಾಡೋದನ್ನೇ ಹರಡು. ಶಿವ ಕೆಳಗಿಳಿಸು, ಕಾಲು ನೋಯ್ತೈತೆ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಓ, ಹುಡುಗಿ ಸಿಕ್ಕಿದ ತಕ್ಷಣ ಈ ಕುಚಿಕ್ಕುಗೆ ಟಿಕೆಟಾ? ನಾನು ಹೇಳ್ತಾ ಇದೀನಿ ಕೇಳು. ಕುಚಿಕ್ಕು ಕುಚಿಕ್ಕು ಕುಚಿಕ್ಕು. ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು. ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ನಿಂಗೆ ಯಾರು ದುಶ್ಮನ್ನಾದ್ರು ಅವರು ನಂಗೆ ದುಶ್ಮನ್ನೇನೆ. ನಿನ್ನ ಪರವಾಗಿ ತೊಡೆ ತಟ್ಟಿ ನಾನು. ನನ್ನ ಬೆಸ್ಟ್ ಫ್ರೆಂಡು, ನನ್ನ ಪ್ರೀತಿಗಿಲ್ಲ ಗೆಡು. ಎಲ್ಲ ಟೈಮು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ನಾನು ದೋಸ್ತಿನಿ ಕೊಟ್ಟವನಲ್ಲ. ನೋಡಲು ಬೆನ್ನಾಗಿದೆ ಒಂದು ನಿಂತು ಜೋಶು ನೀಡೋ ದೋಸ್ತಾಗಳು. ಬ್ರದರ್ 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 brother from another mother. My brother from another mother. A brother from another mother. My brother from another mother. Once more, Adi. Ready? Ready? Ready, sir? Girls. Okay, thank you. Welcome. Well done, guys. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರಿಗೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರಿಗೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಲ್ಲೇ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯಲ್ಲೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರಿಗೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರಿಗೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ಸಿಪ್ಪೆಯ ಸುಳಿ ಸಹಜೀವನ ಮಾಡು ಅವರ ಕಾಳುಗಳ ರೋಡಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ದವಸದಂತೆ ನಾವು. ಆಗಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು. ಒಗ್ಗಟ್ಟೆ ಸೃಷ್ಟಿ ನಿಯಮ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ
ವರವೇ ಇಲ್ಲದಿದ್ದರೆ ಮನಸ್ಸೆ ಕುಡಿದ ಮಂಗನಂತಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿನಿನಂತೆ ನೆಪವಯ್ಯ. ಮರವಿನ ಮರೆಯಲೇ ಕ್ಷಮೆಯೂ ಇದೆಯಂತೆ. ಜೇನಿನ ಗೂಡು ನಾನೆಲ್ಲ ಬೇರೆ ಆಗಲಿ ಜೇನಿಲ್ಲ. ಜೇನಿನ ಗೂಡು ನಾನೆಲ್ಲ ಬೇರೆ ಆಗಲಿ ಜೇನಿಲ್ಲ. ಜೀವ ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರದೆ ಬಂದೆ. ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ಬೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಬೇರೆಯಾದರೆ ಬಲವಿಲ್ಲ. ಜೇನಿನ ಗೂಡು ನಾನೆಲ್ಲ ಬೇರೆಯಾದರೆ ಜೇನಿಲ್ಲ.